ಕಾರ್ಲ್ ಸಾಗ್ ಅನ್ನೊಬ್ರು ಸೈಂಟಿಸ್ಟ್. ಇವರು ಆಸ್ಟ್ರೋಫಿಸಿಸಿಸ್ಟ್, ಪ್ಲಾನೆಟರಿ ಸೈಂಟಿಸ್ಟ್, ಹಾಗೇನೆ ಕಾಸ್ಮಾಲಜಿಸ್ಟ್. ಅಂದ್ರೆ ನೋಡಿ ಇಲ್ಲಿ ಅವರು ಯಾವ ರೀತಿ ಹೇಳ್ತಾರೆ ತಿಳ್ಕೊಳ್ಳಿ. ಕಾರ್ಲ್ ಸಾಗನ್ famously said, "We are a way for the universe to know itself." ಅವರು ಏನಕ್ಕೆ ಈ ಮಾತನ್ನ ಹೇಳಿದ್ರು, ಇದ್ರ ಅರ್ಥ ಏನು? ಈಗ ಬುದ್ಧ ಒಂದು ಹೇಳಿದಾರಲ್ವಾ, ಸೊ ವಾಟ್ ಯು ಥಿಂಕ್ ಯು ಬಿಕಮ್. ನೋಡಿ ಇಲ್ಲಿ ನಾನು ಮೊದಲೇ ಹೇಳಿದ್ದೆ, ಬ್ರಹ್ಮಾಂಡ ಸೃಷ್ಟಿ ಆಗೋದಕ್ಕೂ ಮೊದಲೇ ಕಾನ್ಸಿಯಸ್ನೆಸ್ ಇತ್ತು. ಆ ಒಂದು ಕಾನ್ಸಿಯಸ್ನೆಸ್ ಇಂದನೆ, ಆ ಒಂದು ಪ್ರಜ್ಞೆಯಿಂದನೇ, ಆ ಒಂದು ಡಿವೈನ್ ಪವರ್ ಇಂದಾನೆ, ಒಂದು ಆತ್ಮ ಪ್ರಜ್ಞೆ ಅಂತ ಹೇಳ್ಬೋದು, ಡಿವೈನ್ ಕಾನ್ಸಿಯಸ್ನೆಸ್ ಅಂತ ಹೇಳ್ಬೋದು, ಅಲ್ಲಿಂದಾನೆ ಎಲ್ಲದನ್ನು ಕೂಡ ಫಿಸಿಕಲ್ ರೂಪನ ಪಡ್ಕೊಂಡು ಇಷ್ಟೆಲ್ಲ ಆಗಿರೋದು, ಇಲ್ಲಿ ತನಕ ಬಂದಿರೋದು. ಸ್ಟಿಲ್ ಅದು ಕಂಟಿನ್ಯೂ ಆಗಿ ಅದು ಎಕ್ಸ್ಪ್ಯಾಂಡ್ ಆಗ್ತಾನೆ ಇರೋದು. ಈ ಒಂದು ವಾಸ್ಟ್ ಯೂನಿವರ್ಸ್ ಎಕ್ಸ್ಪ್ಯಾಂಡ್ ಆಗ್ತಾನೆ ಇದೆ. ಸೊ ಇದನ್ನ ಹೇಗೆ ಅರಿವು ಮಾಡ್ಕೊಳ್ಳೋದು ಅಂದ್ರೆ, ಇದನ್ನ ಯಾವ ರೀತಿ ಅರ್ಥ ಮಾಡ್ಕೊಳ್ಳೋದು? ನೋಡಿ ಇಲ್ಲಿ ನಾವು ನಮ್ಮ ಮೂಲಕವೇ ಬ್ರಹ್ಮಾಂಡಕ್ಕೆ ಮಾರ್ಗ, ಒಂದು ದಾರಿ, ಅಂದ್ರೆ ನಮ್ಮ ಮೂಲಕವೇ ಬ್ರಹ್ಮಾಂಡ ತನ್ನನ್ನ ತಾನು ಅರಿತಾ ಇದೆ. ಅಂದ್ರೆ ನಾವು ಬ್ರಹ್ಮಾಂಡಕ್ಕೆ ತನ್ನನ್ನೇ ತಿಳಿಯುವ ಒಂದು ದಾರಿ ಆಗಿದ್ದೇವೆ, ಒಂದು ಪಾತ್ ಆಗಿದ್ದೇವೆ. ನೀವು ಅರ್ಥ ಮಾಡ್ಕೋಬೇಕು. ಇಲ್ಲಿ ನೋಡಿ, ನಾವು ಈ ಭೂಮಿಯಲ್ಲಿ ಹುಡ್ತೀವಿ ಅಲ್ವಾ, ಈ ಭೂಮಿಯಲ್ಲಿ ಬೆಳಿತೀವಿ. ಸೊ ಇದ್ರ ಮುಖಾಂತರ ಬ್ರಹ್ಮಾಂಡ ಏನ್ ಮಾಡ್ತಿದೆ ಅಂತ ಹೇಳಿದ್ರೆ, ಈ ಸೃಷ್ಟಿಯ ಮುಖಾಂತರ ತನ್ನನ್ನ ತಾನು ಅರಿತಾ ಇದೆ. ಅಂದ್ರೆ ಇಡೀ ಬ್ರಹ್ಮಾಂಡ, ಇಡೀ ಸೃಷ್ಟಿ ಏನು, ಈ ಒಂದು ಹೊರಗಿನ ಪ್ರಪಂಚ ಏನಿದೆ, ಈ ಒಂದು ಯೂನಿವರ್ಸ್ ಏನಿದೆ, ನಮ್ಮ ಮೂಲಕ, ನಮ್ಮ ಒಂದು ಸೃಷ್ಟಿಯ ಮೂಲಕ, ಓಕೆ, ತನ್ನನ್ನ ತಾನು, ತನ್ನ ಇರುವಿಕೆಯನ್ನ ತಾನು ಏನು ಅನ್ನೋದನ್ನ ಅದು ಅರ್ಥಕೊಳ್ಳಲು ಪ್ರಯತ್ನಿಸ್ತಾ ಇದೆ. ಅಂದ್ರೆ ಆ ಒಂದು ಅರಿವು, ಇದು ತುಂಬಾ ವಾಸ್ಟ್ ಇದೆ, ಇದನ್ನ ತುಂಬಾ ಅರಿಬೇಕಂತ ಹೇಳಿದ್ರೆ ನಿಮ್ಮ ಮೇಲೆ ನೀವು ಆ ಒಂದು ಇನ್ನರ್, ಆ ಒಂದು ಕಾನ್ಸಿಯಸ್ನೆಸ್ಗೆ ಕನೆಕ್ಟ್ ಆಗಿ ನಿಮ್ಮಲ್ಲೇ ಆ ಒಂದು ಅನುಭವನ ಮಾಡಿದಾಗ್ಲೇ ನಿಮ್ಗೂ ಈ ಒಂದು ಎಕ್ಸ್ಪೀರಿಯನ್ಸ್ ಆಗೋದು. ಅಂದ್ರೆ ನೋಡಿ, ನಾವು ತಿಳಿತಾ ಇದೀವಿ, ಕಂಟಿನ್ಯೂಸ್ ಆಗಿ ನಾವು ನೋಡ್ತಾ ಇದೀವಿ, ವಿಚಾರವನ್ನ ಮಾಡ್ತಿದೀವಿ ಕಂಟಿನ್ಯೂ ಆಗಿ. ಇದು ಏನಿದು, ಈ ಸೃಷ್ಟಿ ಏನಿದು, ಇದ್ರ ಬಗ್ಗೆ ನಾವು ಅರಿತಾನೆ ಇದೀವಿ. ಅಂದ್ರೆ ನೋಡಿ, ನಮ್ಮ ಎಲ್ಲರ ಮುಖಾಂತರ ಇಡೀ ಜೀವ ರಾಶಿಗಳಂತ ಏನಿದೆ, ನಮ್ಮ ಒಂದು ಹ್ಯೂಮನ್ ಬೀಯಿಂಗ್ ಏನು, ಎಲ್ಲ ಈ ಪ್ರಜ್ಞೆಗಳೇನಿದೆ, ಇದೆಲ್ಲ ಎಕ್ಸ್ಪ್ಯಾಂಡ್ ಆಗ್ತಿದೆ. ನಮ್ಮ ಒಂದು ಬುದ್ಧಿಶಕ್ತಿ ಏನಿದೆ, ನಮ್ಮ ಒಂದು ಸುಪ್ತ ಶಕ್ತಿ ಏನಿದೆ, ಇದ್ರ ಮುಖಾಂತರ ಇಡೀ ಸೃಷ್ಟಿ ತನ್ನನ್ನ ತಾನು ಅರಿವು ಮಾಡ್ಕೊಂತ ಇದೆ. ಇಡೀ ಬ್ರಹ್ಮಾಂಡ ತನ್ನನ್ನ ತಾನು ಅರಿವು ಮಾಡ್ಕೊಂತ ಇದೆ. ಅದಕ್ಕೆ ಹೇಳುದು, ನೀವು ಏನ್ ಸೈನ್ ಅಂತ ಹೇಳ್ತೀರಾ ಆ ಸೈನ್ ನಿಮ್ಗೆ ಸಿಗುತ್ತೆ. ನಾನು ಯೂನಿವರ್ಸಲ್ ಸೈನ್ ಕೇಳ್ತಿದ್ದೀನಿ, ಸೈನ್ ಕೇಳ್ತೀನಿ, ಯಾಕಂದ್ರೆ ಕೇಳ್ತಾ ಇರೋರೇ ನೀವು, ಅದನ್ನ ಅನುಭವ ಮಾಡ್ತಾ ಇರೋರು ನೀವೇ. ಬಿಕಾಸ್ ಎರಡರಲ್ಲೂ ಕೂಡ ಅದು ಮರ್ಜ್ ಆಗಿರೋಂಥದ್ದು. ನೀವೇನ್ ಇನ್ನರಲ್ಲಿ ನೀವೇನ್ ಕೇಳ್ಕೊತೀರಾ ಅದು ಹೊರಗಡೆ ರಿಫ್ಲೆಕ್ಟ್ ಆಗ್ತಿರೋದಲ್ವಾ. ಅಂದ್ರೆ ಇಲ್ಲಿ ನೀವೇನು ಬ್ರಹ್ಮಾಂಡಕ್ಕೆ ಸೈನ್ ಅಂತ ಕೇಳ್ತಿದ್ದೀರಾ, ನೀವೇನು ಬ್ರಹ್ಮಾಂಡಕ್ಕೆ ನನಗಿದು ಬೇಕಾಗಿದೆ ಅಂತ ಕೇಳ್ತಿದ್ದೀರಾ, ನೀವೇನು ಬ್ರಹ್ಮಾಂಡಕ್ಕೆ ಸೊ ನನ್ನ ಏನು ಇದು ಸೃಷ್ಟಿ ಏನು, ನನ್ನ ತತ್ವ ಏನು, ನನ್ನ ಅರಿವು ಏನು ಅಂತ ನೀವು ಕೇಳ್ತಿದ್ದೀರಾ, ನಿಮ್ಮನ್ನೇ ನೀವು ಕೇಳ್ತಿದ್ದೀರಾ. ಬ್ರಹ್ಮಾಂಡ ತನ್ನನ್ನೇ ತಾನು ಅರಿತಿದೆ. ಯಾರ ಮುಖಾಂತರ? ನಿನ್ನ ಒಳಗೆ ನೀನು ಹೇಗೋ ಅದ್ರ ಮುಖಾಂತರ ಬ್ರಹ್ಮಾಂಡ ನಮ್ಮ ಒಳಗೆ ಇರುವಂತದ್ದು, ನಮ್ಮ ಒಳಗಿಂದ ಅದು ಆಗುವಂಥದ್ದು. ಅಂದ್ರೆ ನನ್ನ ಒಳಗಡೆ ಇನ್ನರ್ ಯೂನಿವರ್ಸ್, ಈಗ ನಾನು ಏನ್ ಸೃಷ್ಟಿನ ಮಾಡ್ತಿದ್ದೆ ಅದು ರಿಫ್ಲೆಕ್ಟ್ ಆಗಿ ತೋರಿಸ್ತಾ ಇರೋಂಥದ್ದು, ಅದನ್ನ ಅರಿವು ಮಾಡ್ಕೊಂತ ಇದೆ. ಆ ಒಂದು ಕಾನ್ಸಿಯಸ್ನೆಸ್ ಇಂದ, ಆ ಒಂದು ಡಿವೈನ್ ಕಾನ್ಸಿಯಸ್ನೆಸ್ ಇಂದ, ಒಂದು ಪ್ಯೂರ್ ಕಾನ್ಸಿಯಸ್ನೆಸ್ ಇಂದ ಹೇಗೆ ಒಂದು ಸೃಷ್ಟಿ ಆಗಿದೆ ಈ ಒಂದು ಫಿಸಿಕಲ್ ಯೂನಿವರ್ಸ್. ಸೊ ಈ ಒಂದು ಫಿಸಿಕಲ್ ಯೂನಿವರ್ಸ್ ನ ತನ್ನ ಒಳಗಿಂದನೇ ಅರಿವು ಮಾಡ್ತಾ ಇದೆ ನಮ್ಮ ಮೂಲಕ. ಜಸ್ಟ್ ಅನ್ಬಿಲೀವಬಲ್ ಇದು. ಓಕೆ, ನೀವು ಎಕ್ಸ್ಪೀರಿಯನ್ಸ್ ನ ಮಾಡಿ ಅದ್ರ ಹಿಂದೆ ಹೋಗಿ ಆ ಒಂದು ಪ್ರಜ್ಞೆಗೆ ಕನೆಕ್ಟ್ ಆಗಿ ನಿಮ್ಗೆ ಅದು ಅರಿವಾಗುತ್ತೆ. ಅಂದ್ರೆ ಇಡೀ ಬ್ರಹ್ಮಾಂಡ, ಇಡೀ ಸೃಷ್ಟಿ ಏನಿದೆ ತನ್ನ ಆದಿ ಮೂಲವನ್ನ ಅರ್ಥ ಮಾಡ್ಕೊಳ್ತಾ ಇದೆ, ಅರ್ಥೈಸ್ಕೊಳ್ತಿದೆ. ಸೊ ನೋಡಿ, ಇಷ್ಟೆಲ್ಲ ಯಾಕೆ ಇದು ನಡೀತಾ ಇದೆ, ಎಷ್ಟು ರಿಸರ್ಚ್ ಗಳು ನಡೀತಿದೆ. ಅಂದ್ರೆ ಬ್ರಹ್ಮಾಂಡ ಸ್ವತಃ ತನ್ನನ್ನ ತಾನು ಅರಿವು ಮಾಡ್ಕೊಳ್ಳೋದಕ್ಕೆ ಇಷ್ಟೆಲ್ಲ ನಡೀತಿರೋದು, ಇಷ್ಟೆಲ್ಲ ಕ್ರಿಯೇಷನ್ ಆಗಿರೋಂಥದ್ದು. ಸೊ ನೋಡಿ ಎಷ್ಟು ಬ್ಯೂಟಿ ಇದೆ ಒಂದು ಕ್ರಿಯೇಷನ್ ಅಲ್ಲಿ ಅಂತ. ಯಾಕಂತ ಹೇಳಿದ್ರೆ ನಾವು ಅದೇ ಒಂದು ಸ್ಟಾರ್ ಡಸ್ಟ್ ನ ಒಂದು ಅಂಶ. ಈ ಒಂದು ಭೂಮಿನೂ ಕೂಡ ಒಂದು ಸ್ಟಾರ್ ಡಸ್ಟ್ ಇಂದ ಆಗಿರೋದು. ಈ ಭೂಮಿನೇ ಸ್ಟಾರ್ ಡಸ್ಟ್ ಇಂದ ಆಗಿದೆ ಅಂತ ಹೇಳಿದ್ರೆ ಅದರಿಂದ ನಾವು ಆಗಿರೋಂಥದ್ದು. ಅಂದ್ರೆ ನೋಡಿ, ತನ್ನನ್ನ ತಾನು ಯಾವ ರೀತಿ ಆ ಒಂದು ಅರಿವನ್ನ ಹುಡುಕ್ತಾ ಇದೆ ಅಂತ ಬ್ರಹ್ಮಾಂಡ. ಸೊ ನಾವು ಅದಕ್ಕೆ ಹೇಳೋದಲ್ವಾ, ನಾವ್ ಏನನ್ನ ಹುಡುಕ್ತಾ ಇರ್ತೀವಿ ಅದೇ ಅದು ಕೂಡ ನಮ್ಮನ್ನ ಹುಡುಕ್ತಾ ಇರುತ್ತೆ ಅಂತ. ಸೊ ಆ ರೀತಿಯಾಗಿ ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಇಡೀ ಸೃಷ್ಟಿ ಏನಿದೆ, ಇಡೀ ಬ್ರಹ್ಮಾಂಡ ಏನಿದೆ, ಅದರ ಮೂಲವಾಗಿ ನೋಡೋದಾದ್ರೆ ಇಡೀ ಬ್ರಹ್ಮಾಂಡದ, ಇಡೀ ಯೂನಿವರ್ಸ್ ನ ನಾವು ಕಣ್ಗಳು, ನಾವು ಯೂನಿವರ್ಸ್ ನ ಕಣ್ಗಳು. ಸೊ ಯೂನಿವರ್ಸ್ ನಮ್ಮ ಮೂಲಕವೇ ತನ್ನನ್ನ ನೋಡ್ತಾ ಇದೆ. ಅಂದ್ರೆ ನಮ್ಮ ಮೂಲಕ, ಓಕೆ, ಇದನ್ನ ನೋಡ್ತಾ ಇರೋಂಥದ್ದು, ಅನುಭವನ ಮಾಡ್ತಾ ಇರೋಂಥದ್ದು ಬ್ರಹ್ಮಾಂಡ, ಯೂನಿವರ್ಸ್. ಜೊತೆಗೆ ನಾವು ಈ ಒಂದು ಇಡೀ ಸೃಷ್ಟಿಯ ಬ್ರಹ್ಮಾಂಡದ ಚಿಂತನೆಗಳು, ಅದು ನಮ್ಮ ಮೂಲಕವೇ ತನ್ನ ಅರ್ಥವನ್ನ ನೋಡ್ತಾ ಇದೆ. ಏನ್ ಬ್ಯೂಟಿ ಇದೆ ಗೊತ್ತಾ ಇದ್ರಲ್ಲಿ. ಅಂದ್ರೆ ನೋಡಿ, ನಾವು ಯೂನಿವರ್ಸ್ ನ ಐಸ್ ಇದ್ದಾಗೆ, ಹಾಗೆ ನಮ್ಮೊಂದು ಚಿಂತನೆಗಳು ಏನಿದೆ, ನಮ್ಮೊಂದು ಏನು ವಿಶಿಷ್ಟವಾಗಿ ನಮ್ಮ ಆಲೋಚನೆಗಳು ಏನಿದೆ, ನಮ್ಮೊಂದು ಇನ್ನರ್ ಅಸಂಪ್ಷನ್ ಏನಿದೆ, ಇಡೀ ಒಂದು ಕಾನ್ಸಿಯಸ್ನೆಸ್ ಏನಿದೆ,
ನಮ್ಮ ಮೂಲಕವೇ ಅದರ ಅರ್ಥವನ್ನ ಹುಡುಕ್ತಾ ಇದೆ ಯೂನಿವರ್ಸ್. ಅಂದ್ರೆ ನೋಡಿ, ನಾವು ನಮ್ಮನ್ನೇ ಹುಡುಕುವ ರೀತಿ, ಅಂದ್ರೆ ನಾವು ಅದು ಬೇರೆ ಬೇರೆ ಅಲ್ಲ. ಓಕೆ, ಬಟ್ ಇಲ್ಲಿ ನನ್ನ ಅರಿವನ್ನ ನಾನು ಮಾಡ್ತಿದ್ದೀನಿ. ನಾವು ಯಾವಾಗ್ಲೂ ಪ್ರಶ್ನೆ ಬರುತ್ತಲ್ವಾ, ನಾನ್ ಯಾರು, ಎಲ್ಲಿಂದ ಬಂದೆ. ಅದೇ ಪ್ರಶ್ನೆನೂ ಬ್ರಹ್ಮಾಂಡಕ್ಕಿರುವಂತದ್ದು. ಇಡೀ ಸೃಷ್ಟಿ ಏನಿದೆ, ಸೃಷ್ಟಿ ಅದು ಎಕ್ಸ್ಪೆನ್ಷನ್ ಆಗ್ತಿದೆ, ತನ್ನನ್ನು ತಾನು ಅರಿವು ಮಾಡ್ಕೊಂತಿದೆ. ಯಾರ ಮುಖಾಂತರ? ನಮ್ಮ ಮುಖಾಂತರನೇ ತನ್ನ ಅರಿವನ್ನ ಮಾಡ್ಕೊಂತ ಇದೆ. ಅದಕ್ಕೆ ಇಷ್ಟೆಲ್ಲ ಸೃಷ್ಟಿಗಳು ಆಗ್ತಾನೆ ಇದೆ, ಇಷ್ಟೆಲ್ಲ ಕ್ರಿಯೇಷನ್ ಅದು ನಡೀತಾನೆ ಇದೆ, ಮುಂದೆ ಹೋಗ್ತಾನೆ ಇದೆ. ಸೊ ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಲ್ವಾ ನಿಮ್ಗೆ? ನನಗೆ ಈ ಒಂದು ಪ್ರಶ್ನೆ ಏನಿದೆ, ಅದು ಬ್ರಹ್ಮಾಂಡಕ್ಕೂ ಅದೇ ಪ್ರಶ್ನೆ ಇದೆ, ವಿಜ್ಞಾನಕ್ಕೆ ಹೇಗೆ ಪ್ರಶ್ನೆ ಇದೆ ಅದೇ ಪ್ರಶ್ನೆ, ಆಧ್ಯಾತ್ಮಿಕಕ್ಕೂ ಕೂಡ ಅದೇ ಪ್ರಶ್ನೆ ಇದೆ. ಓಕೆ, ಅಂದ್ರೆ ನಾನು ನನ್ನನ್ನ ಹುಡುಕ್ತಾ ಇದ್ದೇನೆ, ನಾನು ಯಾರು? ಈ ಒಂದು ಬ್ರಹ್ಮಾಂಡ ಏನು? ಬ್ರಹ್ಮಾಂಡ ಹುಡುಕ್ತಾ ಇದೆ, ನಾನು ಯಾರು? ಅಂದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ವಿಜ್ಞಾನನು ಕೂಡ ಅದ್ರ ಕಡೆ ನೋಡ್ತಾ ಇದೆ, ಕುತೂಹಲದಿಂದ ನೋಡ್ತಾ ಇದೆ, ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದೆ. ಏನಿರ್ಬೋದು ಹುಡುಕ್ತಾನೆ ಇದೆ. ಆಧ್ಯಾತ್ಮದಲ್ಲೂ ಅಷ್ಟೇ. ಸೊ ನೀವು ಯಾವ್ದನ್ನು ಕೂಡ ಬಿಗಿನಿಂಗ್ ಅಂತ ಇಲ್ಲ, ಯಾವ್ದನ್ನು ಕೂಡ ಎಂಡ್ ಅಂತ ಇಲ್ಲ, ಎಂಡ್ಲೆಸ್, ಒಂದು ಇನ್ಫನೈಟ್ ಅಂತ ಏನ್ ಹೇಳ್ತೀವಲ್ವಾ, ನಾವು ಅದಕ್ಕೆ ಹೇಳೋದಲ್ವಾ, ನಮ್ಮ ಒಳಗೆ ಒಂದು ಇನ್ಫನೈಟ್ ಒಂದು ಎನರ್ಜಿ ಇದೆ, ಒಂದು ಶಕ್ತಿ ಇದೆ, ಒಂದು ಸುಪ್ತವಾದದ್ದಿದೆ. ಅದು ಏನು ಅಂತಾನೆ ನಾವು ಅರಿವು ಮಾಡ್ಕೊಂತಾನೆ ಹೋಗ್ತಾ ಇರೋದು. ಹೇಗೆ ಬ್ರಹ್ಮಾಂಡ ನಮ್ಮ ಮುಖಾಂತರ ಹೇಗೆ ತನ್ನನ್ನ ತಾನು ಅರಿವು ಮಾಡ್ಕೊಂತ ಇದೆಯೋ, ಹಾಗೆ ನಾನು ಏನು ಅನ್ನೋದನ್ನ ಇಡೀ ಬ್ರಹ್ಮಾಂಡವನ್ನ ಅಬ್ಸರ್ವ್ ಮಾಡ್ತಾ, ಇಡೀ ಸೃಷ್ಟಿಯನ್ನ ಅಬ್ಸರ್ವ್ ಮಾಡ್ತಾ, ಹೊರಗೆ ಇಡೀ ಒಂದು ಹೊರಗಿನ ಔಟರ್ ಯೂನಿವರ್ಸ್ ನ ನೋಡ್ತಾ, ಇನ್ನರ್ ಯೂನಿವರ್ಸ್ ನ ನೋಡ್ತಾ, ಒಂದು ಔಟರ್ ಡಿವೈನ್ ನ ನೋಡ್ತಾ, ಇನ್ನರ್ ಡಿವೈನ್ ಗೆ ಕನೆಕ್ಟ್ ಆಗ್ತಾ. ಅಂದ್ರೆ ನೋಡಿ, ಇಲ್ಲಿ ಒಂದಕ್ಕೊಂದು ಲಿಂಕ್ ಆಗಿರುವಂತದ್ದು. ಓಕೆ, ಇಂಟರ್ ಲಿಂಕ್ ಬಿಟ್ವೀನ್ ದ ಸೈನ್ಸ್, ಸ್ಪಿರಿಚುವಾಲಿಟಿ ಅಂಡ್ ನಮ್ಮ ಏನು ಒಳಗಿನ ಒಂದು ಇನ್ನರ್ ಅಸಂಪ್ಷನ್ ಏನಿದೆ, ಇನ್ನರ್ ಒಂದು ಏನು ಪೊಟೆನ್ಶಿಯಲ್ ಏನಿದೆ, ಇನ್ನರ್ ಏನ ಒಂದು ಡಿವೈನ್ ಅಂತ ಏನಿದೆ, ಎಲ್ಲಾದ್ರ ಮೇಲೂ ಕೂಡ ಇದು ನಡೀತಾ ಇರುವಂತದ್ದು. ಸೊ ನೋಡಿ, ಇಡೀ ಬ್ರಹ್ಮಾಂಡ, ನಾನು, ಆಧ್ಯಾತ್ಮಿಕ, ಈ ವಿಜ್ಞಾನ ಎಲ್ಲದನ್ನು ಕೂಡ ಒಟ್ಟಿಗೆ ಕಾರ್ಯನ ನಿರ್ವಹಿಸ್ತಾ ಇರುವಂತದ್ದು. ನೋಡಿ, ಯಾವುದು ಕೂಡ ಬೇರೆ ಬೇರೆ ಇಲ್ಲ ಅಲ್ವಾ. ಅದಕ್ಕೆ ನಾವು ಹೇಳ್ತಾ ಇರ್ತೀವಲ್ವಾ, ಸೊ ವಿ ಆರ್ ಇಂಟರ್ನಲಿ ಕನೆಕ್ಟೆಡ್, ವಿ ಆರ್ ಸಬ್ ಕಾನ್ಶಿಯಸ್ ಕನೆಕ್ಟೆಡ್, ವಿ ಆರ್ ಸೋಲ್. ನಾವೆಲ್ಲರೂ ಕೂಡ ಸೋಲ್ ಆಗಿರುವಂತದ್ದು, ನಾವೆಲ್ಲರೂ ಕೂಡ ಡಿವೈನ್ ಆಗಿರುವಂತದ್ದು. ಸೊ ಹೊರಗೆ ಒಳಗೆ ಏನಿದೆ, ನಾವೇನು ಹೊರಗೆ ಅನುಭವ ಮಾಡ್ತಿದೀವಿ, ಸೊ ಅದು ಒಳಗೂ ಇದೆ. ಏನ್ ಇವಾಗ ಎಲ್ಲಾದ್ರೂ ನೋಡ್ತಿದೀವಿ, ಏನ್ ಇವಾಗ ಎಲ್ಲದನ್ನು ಅರಿವು ಮಾಡ್ತಿದೀವಿ, ಸೊ ಇದು ನಾನು ನನ್ನನ್ನೇ ಹುಡುಕ್ತಾ ಇರೋದು, ಇಡೀ ಬ್ರಹ್ಮಾಂಡ ಅದನ್ನ ಅರಿವು ಮಾಡ್ತಾ ಇರೋದು. ಇದು ತುಂಬಾ ಬ್ಯೂಟಿ ಇದೆ. ಓಕೆ, ಸೊ ಮುಂದೆ ಇನ್ನೊಂದು ಯಾವ್ದಾದ್ರು ಸೆಷನ್ ಅಲ್ಲಿ ನಾನು ಇದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಇಫ್ ಯು ಇಂಟ್ರೆಸ್ಟೆಡ್, ಜಸ್ಟ್ ಕಾಮೆಂಟ್ ಡೌನ್ ಇದ್ರ ಮೇಲೆ ಮಾಡಿ ಅಂತ ಹೇಳಿದ್ರೆ ಶೋರ್ ನಾನು ಅದ್ರ ಬಗ್ಗೆ ಮಾಡ್ತೀನಿ.